ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ವೀಕ್ಷಿಸ್ತಾ ಇದ್ದೀರಾ ಸಂಜೆವಾಣಿ ನ್ಯೂಸ್. ಇವತ್ತಿನ ಬಿಗ್ ಬಾಸ್ ಅಪ್ಡೇಟ್ ಏನು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋವನ್ನು ವೀಕ್ಷಿಸಿ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಚೈತ್ರಾ ಕುಂದಾಪುರ ಅವರು ಹಿಂದೂ ಫೈರ್ ಬ್ರ್ಯಾಂಡ್ ಎನ್ನುವಂತಹ ಬಿರುದನ್ನು ಪಡೆದಿರುವಂತಹ ಲೇಡಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟು ಬಿಗ್ ಬಾಸ್ ಮನೆಯಲ್ಲಿ ಚೆನ್ನಾಗಿ ಆಟವನ್ನು ಆಡ್ತಾ ಇದ್ದಾರೆ. ಆದರೆ ಹಿಂದಿನ ಸಂಚಿಕೆಯಲ್ಲಿ ಕಿಚ್ಚ ಸುದೀಪ್ ಅವರು ಚೈತ್ರಾ ಕುಂದಾಪುರ ಅವರಿಗೆ ಹಿಗ್ಗಾಮುಗ್ಗಾ ಕ್ಲಾಸ್ ತಗೊಂಡಿದ್ದಾರೆ. ಈ ಲೈನ್ ಹೇಳಿದ್ರಲ್ಲ, ಏನಕ್ಕೆ ಹೇಳಿದ್ರಿ ನನಗೀಗ? ಸರ್, ನಾನು ಅವ್ರ ಹತ್ರ ಮಾತಾಡಿದ್ದೆ ಅಲ್ಲ, ನಾನು ಏನು ಮಾತುಕತೆ ಮುಗಿಸಿಲ್ಲ, ಆಲ್ರೆಡಿ ಕೈ ಎತ್ತಿಂಗ್ ಅಂದ್ರಲ್ಲ, ಏನು ಅಂದ್ರೆ ನಾನು ಮಾತಾಡೋದಕ್ಕೆ ಬೆಲೆ ಇಲ್ವಾ ಇಲ್ಲಿ? ನಾನು ಮಾತಾಡಬಾರ್ದ? ಸಾರಿ ಸರ್, ಹೇಳಿದ್ರು ಬಂದು ಹೇಳಿದ್ರಿ, ಹೇಳ್ಬಾರ್ದಾಗಿತ್ತು ಸರ್. ಮತ್ತು ಕತೆ ಮೂಲಕ ಹೇಳೋದು, ಕತೆ ಮೂಲಕ ಹೇಳಿ ಅಂದ್ರೆ ಡಾಕ್ಟ್ರು? ಇಲ್ಲ ಸರ್, ಹೇಳ್ಬಾರ್ದು. ಒಂದ್ ನಿಮಿಷ, ಹೇಳಿದ್ಮೇಲೆ ನೀವು ಪ್ರಾಮಾಣಿಕವಾಗಿ ಹೇಳಿ, ಈ ಕತೆ ಏನು? ಕತೆ ಹೇಳಿದ್ರೆ ಡಾಕ್ಟ್ರು? ಇಲ್ಲ, ಹಿಂಗೊಬ್ಬ ರಾಜ ಇದ್ದ, ಅವನಿಗೊಂದು ರಾಣಿಗಿದ್ರು, 3 ಮಕ್ಕಳಿದ್ರು, 3 ಮಕ್ಕಳು ಹೆಂಗಾದ್ರು ಹೇಳಿದ್ರ? ಹೌದು, ಚೈತ್ರಾ ಕುಂದಾಪುರ ಅಂದ ತಕ್ಷಣ ಅವರನ್ನ ಮಾತಿನಿಂದ ಯಾರಿಗೂ ಕೂಡ ಎದುರು ಹಾಕಿಕೊಳ್ಳೋಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ವ್ಯಕ್ತಿತ್ವ ಅವರದ್ದಾಗಿದೆ. ಅವರ ಜೊತೆಗೆ ಯಾರು ಏನು ಮಾತನಾಡಿದ್ರೂ ಕೂಡ ಸೋಲನ್ನ ಒಪ್ಪಿಕೊಳ್ಳುವಂತಹ ಪರಿಸ್ಥಿತಿ ಬರುತ್ತೆ. ಆದರೆ ಕಿಚ್ಚ ಸುದೀಪ್ ಅವರು ಚೈತ್ರಾ ಕುಂದಾಪುರ ಅವರನ್ನೇ ಮುಖ್ಯವಾಗಿ ಇಟ್ಟುಕೊಂಡು ತನ್ನ ಮಾತಿನಿಂದ ಕಿಚ್ಚ ಸುದೀಪ್ ಅವರು ಚೈತ್ರಾ ಕುಂದಾಪುರ ಅವರಿಗೆ ಚೆನ್ನಾಗಿಯೇ ಕ್ಲಾಸ್ ತಗೊಂಡಿದ್ದಾರೆ. ಪ್ರತಿ ವೀಕೆಂಡ್ ಬಂದಾಗ ಕಿಚ್ಚ ಸುದೀಪ್ ಅವರು ಸ್ಪರ್ಧಿಗಳನ್ನ ಎಚ್ಚರಿಸುವ ಹಾಗೂ ತಿದ್ದುವ ಕೆಲಸವನ್ನ ಮಾಡ್ತಾರೆ. ಇದೇ ರೀತಿ ಈ ವಾರವೂ ಕೂಡ ಕಿಚ್ಚ ಸುದೀಪ್ ಅವರು ಎಲ್ಲರಿಗಿಂತ ಮುಖ್ಯವಾಗಿ ಚೈತ್ರಾ ಕುಂದಾಪುರ ಅವರನ್ನೇ ಗಮನದಲ್ಲಿ ಇಟ್ಟುಕೊಂಡು ಹಿಗ್ಗಾಮುಗ್ಗಾ ಮಾತನಾಡಿದ್ದಾರೆ. ಚೈತ್ರಾ ಕುಂದಾಪುರ ಅವರನ್ನ ತಿದ್ದುವಂತಹ ಕೆಲಸ ಮಾಡಿದ್ದಾರೆ. ಆದರೆ ಚೈತ್ರಾ ಕಿಚ್ಚ ಸುದೀಪ್ ಅವರನ್ನ ರಿಕ್ವೆಸ್ಟ್ ಮಾಡಿಕೊಳ್ಳುವ ಬದಲು ತನ್ನ ಮಾತಿನಿಂದಲೇ ತನಗೆ ಅರ್ಥವಾಗದ ರೀತಿಯಾಗಿ ಸುದೀಪ್ ಅವರ ಜೊತೆ ಮಾತನಾಡ್ತಾರೆ. ಇದರಿಂದ ಕಿಚ್ಚ ಸುದೀಪ್ ಅವರಿಗೆ ಕೋಪ ನೆತ್ತಿಗೇರುತ್ತೆ. ಆದರೂ ಕೂಡ ಚೈತ್ರಾ ಅವರು ಕೈ ಎತ್ತಿ ನಾನು ಮಾತನಾಡ್ತೇನೆ ಅಂತ ತನ್ನ ನಿಲುವನ್ನ ವ್ಯಕ್ತಪಡಿಸ್ತಾರೆ. ಆದರೆ ಕಿಚ್ಚ ಹೇಳಿರುವ ಮಾತುಗಳನ್ನ ಅರ್ಥ ಮಾಡಿಕೊಳ್ಳುವುದರಲ್ಲಿ ಚೈತ್ರಾ ಕುಂದಾಪುರ ಅವರಿಗೆ ಬಹಳ ಕಷ್ಟವಾಗುತ್ತೆ. ಕಣ್ಣೀರು ಇಡ್ತಾರೆ. ಕಿಚ್ಚ ಮಾತಿನ ಮಧ್ಯೆ ಬ್ರೇಕ್ ಕೊಟ್ಟಾಗ ಬಿಗ್ ಬಾಸ್ ಮನೆಯಲ್ಲಿರುವ ಕ್ಯಾಮರಾದ ಎದುರುಗಡೆ ನಿಂತು ಕಣ್ಣೀರು ಹಾಕಿ, ನನಗೆ ಇಲ್ಲಿ ಉಸಿರುಗಟ್ಟಿದ ವಾತಾವರಣವಿದೆ, ನನ್ನನ್ನು ದಯವಿಟ್ಟು ಮನೆಗೆ ಕಳುಹಿಸಿ ಕೊಡಿ, ನಾನು ಇಲ್ಲಿಂದ ಹೋಗುತ್ತೇನೆ, ನನಗೆ ಇಲ್ಲಿಯ ವಾತಾವರಣ ಹಿಡಿಸ್ತಾ ಇಲ್ಲ ಅಂತ ಕ್ಯಾಮರಾದ ಎದುರುಗಡೆ ಚೈತ್ರಾ ಕುಂದಾಪುರ ಅವರು ಬಿಕ್ಕಿ ಬಿಕ್ಕಿ ಅಳ್ತಾರೆ. ನಂತರ ಬ್ರೇಕ್ ಬಳಿಕ ಕಿಚ್ಚ ಸುದೀಪ್ ಅವರು ಚೈತ್ರಾ ಕುಂದಾಪುರ ಅವರಿಗೆ ಸಮಾಧಾನ ಹೇಳಿಕೊಂಡು ನೀವು ಹೋಗ್ತೀರಾ ಇಡ್ತೀರಾ ಅಂತ ಪ್ರಶ್ನೆಯನ್ನ ಕೇಳಿದಾಗ ಅದಕ್ಕೆ ಚೈತ್ರಾ ಕುಂದಾಪುರ ಅವರು ಎಲ್ಲ ಓಕೆ ಅಂತ, ಇಲ್ಲ ನಾನು ಆಟವನ್ನ ಆಡ್ತೇನೆ ಅಂತ ಹೇಳಿ ನಗ್ತಾರೆ. ಇಲ್ಲಿಗೆ ಕಿಚ್ಚ ಸುದೀಪ್ ಅವರು ಚೈತ್ರಾ ಕುಂದಾಪುರ ಅವರ ಬಳಿ ತಾನು ಏನಾದ್ರೂ ಬೇಜಾರು ಮಾಡಿದ್ರೆ ಕ್ಷಮೆಯನ್ನ ಕೇಳುತ್ತೇನೆ ಅಂತ ಸುದೀಪ್ ಅವರು ಚೈತ್ರಾ ಕುಂದಾಪುರ ಅವರ ಬಳಿ ಹೇಳ್ತಾರೆ. ಇದರಿಂದ ತಿಳಿಯುತ್ತೆ ಯಾಕೆ ವೀಕೆಂಡ್ ಬಂದಾಗ ಜನ ಕಿಚ್ಚ ಸುದೀಪ್ ಅವರನ್ನ ಇಷ್ಟಪಡ್ತಾರೆ ಅಂತ. ಯಾಕಂದ್ರೆ ಕಿಚ್ಚ ಸುದೀಪ್ ಅವರು ತಾನು ಏನೇ ಬುದ್ಧಿವಾದವನ್ನ ಹೇಳಿದ್ರೂ ಕೂಡ ಅವರಿಗೆ ಅವರ ಮನಸ್ಸಿಗೆ ನೋವಾಗಬಾರ್ದು ಅಂತ ತನ್ನ ಕಡೆಯಿಂದ ಕ್ಷಮೆಯನ್ನ ಕೇಳ್ತಾರೆ. ಇದು ಅವರ ದೊಡ್ಡ ಗುಣ. ಮೇ ಬಿ ಇದಕ್ಕೇನೆ ಇರಬಹುದೇನೋ ಕಿಚ್ಚ ಸುದೀಪ್ ಅವರನ್ನ ಜನ ಇಷ್ಟಪಡುವಂಥದ್ದು, ಹೊಗಳುವಂಥದ್ದು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ಮುಕ್ತವಾಗಿ ತಿಳಿಸ್ಬೋದು. ಜೊತೆಗೆ ಚೈತ್ರಾ ಕುಂದಾಪುರ ಅವರ ತಪ್ಪಿದೆಯಾ ಅಥವಾ ಅವರ ಮನಸ್ಥಿತಿ ಸರಿ ಇದೆಯಾ ಎನ್ನುವುದನ್ನು ಕಮೆಂಟ್ ಮೂಲಕ ತಿಳಿಸಬಹುದು. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋವನ್ನು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.